ಹಾಯ್ ಫ್ರೆಂಡ್ಸ್, ಪಡುಮನೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ನಾವು ಬಂಡಸ್ ಮಾಡುವ ಅಂತ ಹೊರಟಿದ್ದೇವೆ. ಈ ಬಂಡಸ್ ಸುಕ್ಕ, ಏನಿದು ಬಂಡಸ್ ಸುಕ್ಕ ಅಂತ ನೀವು ಕೇಳ್ಬೋದು. ಈ ಬಂಡಸ್ ಸುಕ್ಕಕ್ಕೆ ನಾನೊಂದು ಅರ್ಧ kg ಬಂಡಸನ್ನು ಇಟ್ಕೊಂಡಿದ್ದೇನೆ. ಇದನ್ನು ಕ್ಲೀನ್ ಮಾಡಿ ಮೊದಲು ಕಟ್ ಮಾಡಬೇಕಾಗ್ತದೆ. ನೋಡಿ, ಇದರನ್ನೆಲ್ಲ ಚಿಪ್ಪೆಲ್ಲ ತೆಗೆದು ಕ್ಲೀನ್ ಆಗಿದೆ. ನೋಡಿ, ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಈ ಥರ ಕಟ್ ಮಾಡಬೇಕು. ಈ ಬಂಡಸಲ್ಲಿ ಬಂಡಸ್ ಸುಕ್ಕ ಮಾಡ್ತಾರೆ, ಬಂಡಸ್ ಚಿಲ್ಲಿ ಮಾಡ್ತಾರೆ, ಬಂಡಸ್ ಗೀರ್ ರೋಸ್ಟ್ ಮಾಡ್ತಾರೆ. ನಾವೀಗ ಬಂಡಸ್ ಸುಕ್ಕ ಮಾಡ್ತಾ ಇದ್ದೇವೆ. ಅದೇ ರೀತಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೇನೆ ಏನೇನೆಲ್ಲ ಬೇಕಂತ. ಈಗ ಬಂಡಸ್ ಸುಕ್ಕ ಮಾಡಲಿಕ್ಕೆ ಒಂದು ತವದಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ನಾನು 4 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ. ಅರ್ಧ kg ಬಂಡಸ್ಸಿಗೆ ಒಂದು 4 ಸ್ಪೂನು ಎಣ್ಣೆ ಹಾಕೊಳ್ಳಿ. ಅದೇ ರೀತಿ 1 ಕಪ್ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡಿಕೊಳ್ಳುವ. ಈರುಳ್ಳಿ ಒಂದು ಕೆಂಪು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಫ್ರೈ ಆಗ್ತಾ ಬಂತು. ಈಗ ಕಾಯಿ ಮೆಣಸು ಹಾಕೊಳ್ಳುವ. ನಾನೊಂದು 2 ರಿಂದ 3 ಕಾಯಿ ಮೆಣಸು ತಗೊಂಡಿದ್ದೀನಿ ಅರ್ಧ kg ಬಂಡಸ್ಸಿಗೆ. ಇದನ್ನು ಸಹ ಈರುಳ್ಳಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಮತ್ತೆ 1 ಟೊಮೆಟೊಯನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ಹಾಕಿ ಮತ್ತೆ ಫ್ರೈ ಮಾಡಿ. ಅದು ಸಹ ಅದರ ಒಟ್ಟಿಗೆ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಉಪ್ಪು ಹಾಕೊಳ್ಳಿ. ನಾನೊಂದು ಅರ್ಧ ಸ್ಪೂನ್ ಉಪ್ಪು ತಗೊಂಡಿದ್ದೇನೆ. ಈಗ 1 ಸ್ಪೂನ್ ಕೊತ್ತಂಬರಿ ತಗೊಂಡಿದ್ದೇನೆ. ಅದೇ ರೀತಿ ರೆಡ್ ಚಿಲ್ಲಿ ಒಂದು 1.5 ಸ್ಪೂನ್ ತಗೊಂಡಿದ್ದೇನೆ. ಸ್ಪೈಸಿ ನಿಮಗೆ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಅದರೊಟ್ಟಿಗೆ ಒಂದು 1/4 ಸ್ಪೂನ್ ಅರಸಿನ ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ 1/4 ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ 1/4 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೇನೆ. ಮತ್ತು 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. ಇದನ್ನೆಲ್ಲ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಫ್ಲೇಮನ್ನು ಸ್ವಲ್ಪ ಸ್ಲೋ ಇಟ್ಕೊಳ್ಳಿ. ಸ್ವಲ್ಪ ನೀರು ಹಾಕಿರುವ ಹುಳಿಯನ್ನು ಹಾಕ್ಕೊಳ್ಳಿ. ಅದು ಫಸ್ಟಿಗೆ ನೀವು ಸ್ವಲ್ಪ ಹುಳಿಯನ್ನು ಹಾಕಿ ನೀರಲ್ಲಿ ನೆನೆಸಿಡಬೇಕು. ಮತ್ತು ಅದನ್ನು ಇದಕ್ಕೆ ಹಾಕಿ ನಾವೀಗ ಬಂಡಸನ್ನು ಹಾಕೊಳ್ಳುವ. ನೋಡಿ, ಕ್ಲೀನ್ ಮಾಡಿ ಕಟ್ ಮಾಡಿರುವ ಬಂಡಸನ್ನು ಇದರ ಮೇಲೆ ಹಾಕೊಳ್ಳುವ. ಇದರ ಮೇಲೆ ಹಾಕ್ಕೊಂಡು ಸಮ ಕಳಿಸ್ಬೇಕು. ಅದು ಮಸಾಲ ಸರಿಯಾಗಿ ಹಿಡಿಬೇಕು. ಈ ಬಂಡಸ್ ಸುಕ್ಕ ಬಾಯ್ಲ್ ರೈಸಿಗೆ ಅಥವಾ ನೀರು ದೋಸೆಗೆ, ಇಡ್ಲಿಗೆ, ಕೆಲವೊಂದು ತಿಂಡಿಗೆ ಒಳ್ಳೆಯದಾಗ್ತದೆ. ತುಂಬ ಟೇಸ್ಟಿಯಾಗಿ ಬರ್ತದೆ. ಒಂದು 5 ರಿಂದ 5 ನಿಮಿಷ 10 ನಿಮಿಷಗಳ ಕಾಲ ಸ್ವಲ್ಪ ಬೇಯಿಸಿ ಸರಿಯಾಗಿ. ನೋಡಿ, ಈಗ ಒಳ್ಳೆ ಫ್ರೈ ಆಗಿ ಬಂತು, ರೋಸ್ಟೆಡ್ ಆಗಿ ಬರ್ತಾ ಉಂಟು ನಮ್ಮ ಬಂಡಸ್ ಸುಕ್ಕ. ನೋಡಿ, ಇದೇ ರೀತಿ ಬರಬೇಕು. ಫ್ರೆಂಡ್ಸ್, ಈಗ ಒಣಗಿದ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳುವ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಫಸ್ಟಿಗೆ. ಈ ಒಣಗಿದ ತೆಂಗಿನಕಾಯಿ ತುಂಬ ಟೇಸ್ಟಿಯಾಗಿ ಬರ್ತದೆ. ನಮಗೆ ಬಂಡಸ್ ಸುಕ್ಕಕ್ಕೋಸ್ಕರ ಇದೇ ಬೇಕು.
ಫ್ರೆಂಡ್ಸ್, ಮತ್ತು ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು 5 ರಿಂದ 15 ನಿಮಿಷ ಕಾಲದಲ್ಲಿ ನಿಮಗೆ ಬಂಡ ಸುಕ್ಕ ರೆಡಿ ಆಗ್ತದೆ. ಅಷ್ಟು ಬೇಗ ಮಾಡ್ಬೋದು. ನೋಡಿ, ನಮ್ದು ಆಲ್ಮೋಸ್ಟ್ ಬಂಡ ಸುಕ್ಕ ರೆಡಿ ಆಗ್ತಾ ಬಂತು. ನೋಡಿ, ಈಗ ಒಂದು ಬೌಲಿಗೆ ಹಾಕೊಳ್ಳುವ ಫ್ರೆಂಡ್ಸ್. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್, ಲೈಕ್, ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೋಡಿ ನಮ್ದು ಬಂಡಸ್ ಯಾವ ರೀತಿ ಬಂತಂತ ನೋಡಿ. ಓಕೆ ಫ್ರೆಂಡ್ಸ್, ನೀವು ಸಹ ಈ ಬಂಡಸ್ ಸುಕ್ಕವನ್ನು ಮನೆಯಲ್ಲಿರ ಪ್ರಿಫರ್ ಮಾಡಿ, ಮತ್ತು ನಮಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಅದೇ ರೀತಿ ಫ್ರೆಂಡ್ಸ್, ನಮ್ಮ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋ ಸಹ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿಯನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು.